ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಹೆಣ್ಣು ಮಕ್ಕಳಾದವರ ಮಾತುಗಳು ಭಾಳ ಮೃದುವಾಗಿರಬೇಕು. ಅದರ ಜೊತೆಗೆ ಯಾವಾಗಲೂ ಕೆಳಗೆ ನೋಡಿ ನಡಿಬೇಕಂತ ಹೆಣ್ಣು ಮಕ್ಕಳಾದವರು. ನಮ್ಮಲ್ಲಿ ಒಂದು ಕನ್ನಡದಾಗ ಒಂದು ಗಾದೆ ಮಾತದ, ಹೆಣ್ಣುಮಕ್ಕಳ ಬುದ್ಧಿ ಮೊಳಕಾಲು ಕೆಳಗ ಅಂತ ಒಂದು ಗಾದೆ ಮಾತದ. ಮತ್ತು ಹೆಣ್ಣುಮಕ್ಕಳ ಬುದ್ಧಿ ಮೊಳಕಾಲು ಕೆಳಗಿದರೆ SSLC ರಿಸಲ್ಟ್ ನೋಡ್ರಿ, PUC ರಿಸಲ್ಟ್ ನೋಡ್ರಿ, ಬೇರೆ ಬೇರೆ ಹುದ್ದೆಗಳು ನೋಡ್ರಿ, ಹೆಣ್ಣು ಮಕ್ಕಳ ಮೇಲುಗೈ ಇರ್ತಾರೆ. ಅಂದರೆ ಹೆಣ್ಣುಮಕ್ಕಳ ಬುದ್ಧಿ ಮೊಳಕಾಲು ಕೆಳಗಲ್ಲ, ಅದು ಆಡು ಭಾಷೆಯೊಳಗೆ ಅದನ್ನು ಕೆಡಿಸಿ ಹಂಗಾಗ್ಯದ. ಅದರ ಅರ್ಥ ಏನು? ಹೆಣ್ಣು ಮಕ್ಕಳು ಮೊಳಕಾಲು ಕೆಳಗೆ ನೋಡಿ ನಡಿಬೇಕು ಅನ್ನೋದಕ್ಕೆ ಆ ಅರ್ಥವನ್ನು ಹೇಳ್ಯಾರ ಅಷ್ಟೇ. ಹೆಣ್ಣುಮಕ್ಕಳ ಬುದ್ಧಿ ಮೊಳಕಾಲು ಕೆಳಗಲ್ಲ, ಯಾವಾಗಲೂ ಮೊಳಕಾಲು ಕೆಳಗೆ ನೋಡಿ ನಡಿಬೇಕು. ಅಂದ್ರೆ ತಾಗಿ ಬಾಗಿ ನಡೆಯುವಂಥ ಬದುಕುಗಳು ಇರಬೇಕು. ಹಾಗಿದ್ದಾಗನೇ ಆ ಬದುಕಿಗೆ ಅರ್ಥ ಬರ್ತದೆ. ಅದಕ್ಕೆ ಇಲ್ಲಿ ಆ ಮಹಾದೇವಿಯಲ್ಲಿ ಇವೆಲ್ಲ ಗುಣಗಳದಾವು. ಆಕೆ ಎಷ್ಟು ಸೊನ್ನಿ ಸೂಕ್ಷ್ಮಿಯ ಹೆಣ್ಣುಮಗಳದಾಳೆ ಅಂದರೆ ದಾಸರು ಒಂದು ಮಾತು ಹೇಳ್ತಾರ, ಸೊನ್ನೆ ಅರಿತು ನಡೆಯದಿರುವ ಸತಿ ಇದ್ಯಾತಕ್ಕೆ ಅಂತಾರ. ಹೆಣ್ಣು ಮಕ್ಕಳಾದವರಿಗೆ ಸೊನ್ನಿ ಸೂಕ್ಷ್ಮಿಯ ಬದುಕುಗಳು ಇರಬೇಕಂತ. ಈ 4 ನಮೂನಿ ಸೊನ್ನಿ ಸೂಕ್ಷ್ಮಿ ಅದಾವಂತ. ಮನಸ್ಸೊನ್ನಿ ಹೆಣ್ಣುಮಕ್ಕಳು ಅಂತದಾರ. ಮನೆಗೆ ಗಂಡ ಯಾರನ್ನಾರ ಕರ್ಕೊಂಬಂದ್ರೆ ಅವ್ರಿಗೆ ಹೆಂಗೆ ಉಪಚಾರ ಮಾಡಬೇಕು, ಅವ್ರಿಗೇನು ಗೌರವ ಮಾಡಬೇಕು, ಏನು ಉಣಿಸ್ಬೇಕು ತಿನ್ನಿಸ್ಬೇಕಂತ ಗಂಡನ ಮನಸ್ಸಿನಾಗ ಏನದ ಅನ್ನೋದನ್ನು ಅರ್ಥೈಸಿಕೊಂಡು ಮಾಡೋವರಿಗೆ ಮನಸ್ಸೊನ್ನಿ ಹೆಣ್ಣುಮಕ್ಕಳು ಅಂತಾರೆ. ಇನ್ನು ಇದನ್ನು ಗೊತ್ತಿಲ್ಲದ 2ನೇ ಹೆಣ್ಣುಮಕ್ಕಳಿಗೆ ಅವರಿಗೆ ಕಣ್ಸೊನ್ನಿ ಮೇಲೆ ಹೇಳಬೇಕು, ನೀ ಹಿಂಗೆ ಇರು, ಇದನ್ನು ಮಾಡು ಅಂತೇಳಿ ಅವರಿಗೆ, ಇವರು 2ನೇದವರಿಗೆ ಕಣ್ಸೊನ್ನಿ ಅಂತ ಕರೀತಿ. ಇವು 2ನೂ ಗೊತ್ತಿಲ್ಲದವ್ರು ಒಂದಿಟ್ಟು ಮಂದಿ ಇರ್ತಾರೆ, ಅವರಿಗೆ ಬಾಯಿ ಸೊನ್ನಿ ಅಂತಿರ್ತಾರೆ. ನೀ ಹಿಂಗೆ ಮಾಡು, ಹಿಂಗೆ ಇರು, ಬಾಯಿ ಬಿಟ್ಟ ಹೇಳಬೇಕು. ಇನ್ನು ಇವು 3 ಗೊತ್ತಿಲ್ಲದವರಿಗೆ 4ನೇದೊಂದು ಸೊನ್ನಿ ಅದ ರೀ, ಬಾರ್ಕೋಲು ಸೊನ್ನಿ ಅಂತ. ಮತ್ತು ಅದು ಮಾಡಿರಪ್ಪ ಮುಂಜಾನೆ, ಬಾರ್ಕೋಲು ಸೊನ್ನಿ ಅಂತ ಒಂದದ. ಅಂದ್ರೆ ಆ ನಮೂನಿ ಸೊನ್ನೆ ಸೂಕ್ಷ್ಮ ಇರುವಂಥ ಬದುಕಾದ್ರೆ ಬದುಕಲ್ಲ. ಅದಕ್ಕೆ ದಾಸರೇನು ಹೇಳಿದರು? ಸೊನ್ನೆ ಅರಿತು ನಡೆಯದಿರುವ ಸತಿ ಇದ್ಯಾತಕ್ಕೆ. ಇಂಥ ಬದುಕು ಇದ್ರೆ ಅದು ಗಂಡ ಹೆಂಡ್ರ ಬದುಕಾಗ್ತದೆ. ಇಲ್ಲ ಅಂದ್ರೆ ಎತ್ತಿ ಎರಿಗೆಳಿತು, ಕ್ವಾಣ ಕೆರಿಗೆಳಿತು ಅನ್ನುವಂಗ ಭಾಳ ಸಂಸಾರಗಳನ್ನು ಕಾಣುತ್ತಿ. ಗಂಡ ಹೆಂಡರ ಮನವೊಂದಾದರೆ ನಂದಾದೀಪೋ ಮಲ್ಲಯ್ಯ. ಇಬ್ಬರ ಮನಸ್ಸು ಒಂದಾಗಿರ್ಬೇಕು. ಕಣ್ಣ 2 ಅದಾವ. ನೀವು ನೋಡ್ರಿ, ಎಡಗಣ್ಣು ಒಂದು ಕಡೆ ನೋಡ್ರಿ, ಬಲಗಣ್ಣು ಒಂದು ಕಡೆ ನೋಡ್ರಿ, ನೋಡಕ್ಕೆ ಬರ್ತದೆ. ಕಣ್ಣ 2 ಆದ್ರೂ ದೃಷ್ಟಿ ಒಂದೇ ಆಗಿರ್ತದೆ. ಕಣ್ಣ 2 ಆದ್ರೂ ದೃಷ್ಟಿ ಹೆಂಗೆ ಒಂದಾಗಿರ್ತದ. ಗಂಡ ಹೆಂಡರು ಇಬ್ಬರಾದ್ರೂ ಅವರ ಮನಸ್ಸು ಅನ್ನೋದ, ಅವರ ಬದುಕು ಅನ್ನೋದ, ಅವರ ಜೀವ ಅನ್ನೋದ ಒಂದಾಗಿರಬೇಕು ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ಯದ. ಅದಕ್ಕೆ ಇಲ್ಲಿ ಮಹಾದೇವಿಯಲ್ಲಿ ಈ ಎಲ್ಲ ಗುಣಗಳು ಪರಿಪೂರ್ಣವಾಗಿದ್ದಾವೆ. ಅಂಥ ಮಹಾದೇವಿಯೊಡನೆ ಶರಣನಿಗೆ ಮದುವೆ ಮಾಡಲು ನಿಶ್ಚಯ ಮಾಡಿದಾರ. ಅರಳಗುಂಡಿಗೆಯೊಳಗೆ ಮಹಾದೇವಿಯೊಡನೆ ಶರಣರ ಮದುವೆಯೂ ಆಗ್ತದೆ. ಈ ಮದುವೆ ಆದಮೇಲೆ ತವರ ಮನೆಯಿಂದ ಗಂಡನ ಮನೆಗೆ ಮಹಾದೇವಿಯನ್ನು ಕರ್ಕೊಂಬರ್ತಾರೆ. ತವರ ಮನೆಯಿಂದ ಗಂಡನ ಮನೆಗೆ ಮಹಾದೇವಿಯನ್ನು ಕರ್ಕೊಂಬರಾಗ ಮನೆಯಾಗ ಆ ತಂದೆ ತಾಯಿಗಳ ಮಹಾದೇವಿಗೆ ಒಳ್ಳೆಯ ಕಿಮ್ಮತ್ತಿನ ಮಾತುಗಳನ್ನು ಹೇಳ್ಯಾರ. ಈ ತವರ ಮನೆಯಿಂದ ಗಂಡನ ಮನೆಗೆ ಬರಾಗ ಕಾಲುಂಗುರ ಹಾಕಿರ್ತಾರೆ. ಲಗ್ನದಾಗ ಕಾಲುಂಗುರ, ಅಲ್ಲಿ ತನ ಹೆಣ್ಣಿಗೆ ಕಾಲುಂಗುರ ಇರಲ್ಲ. ಮದುವೆಯೊಳಗನ ಕಾಲುಂಗುರ ಹಾಕ್ತಾರೆ. ಕಾಲುಂಗುರ ಹಾಕುವಂಥ ಉದ್ದೇಶ ಏನು?
ನೀನು ಗಂಡನ ಮನೆಯೊಳಗ ಕುತ್ತಿಗೆವರೆಗಿನ ಕಷ್ಟಗಳು ಬಂದರನು ಕಾಲೂರಿಕೊಂಡು ನಡಿ ಅಂತ ಹೇಳಿ ಕಾಲುಂಗುರವನ್ನು ಹಾಕ್ತಾರಂತೆ, ನೆನಪಿಡ್ರಿ. ಇವೆಲ್ಲ ಶೋಕಿಗಲ್ಲ, ಮುತ್ತೈದೆಯ ಚಿಹ್ನೆಗಳಿವೆಲ್ಲ. ಕಾಲುಂಗರ ಆಗಲಿ, ಹಸಿರು ಬಳೆ ಆಗಲಿ, ಕೊಳ್ಳೊಳಗ ಮಾಂಗಲ್ಯವಾಗಲಿ, ಮೂಗಿನಲ್ಲಿ ಮುತ್ತಾಗಲಿ, ಹಣೆಯ ಮೇಲೆ ಕುಂಕುಮ, ಇವೆಲ್ಲ ನಮ್ಮ ಮುತ್ತೈದೆಯ ಚಿಹ್ನೆಗಳು. ಹಿಂದಿನ ಕಾಲದೊಳಗೆ ಹೆಣ್ಣು ಮಕ್ಕಳ ಹಣೆಯ ಮೇಲೆ ಢಾಳಾಗಿ ಅಂಗೈ ಅಗಲು ಕುಂಕುಮ ಹಚ್ಚವರನ್ನು ನಾನು ನೋಡೀನಿ. ಹಿಂದಿನ ಕಾಲದೊಳಗೆ ಅಂಗೈ ಅಗಲ ಕುಂಕುಮ ಅಗಲು ಹಚ್ತಿದ್ರು. ಯಾಕೆ ಹಚ್ತಿದ್ರ? ಆ ಎಟ್ಟು ಅಗಲು ಕುಂಕುಮ ಹಚ್ತಾರೆ, ಗಂಡನ ಆಯುಷ್ಯ ವೃದ್ಧಿ ಆಗ್ತದೆ ಅಂತ ಇತಿಹಾಸದ ನಮಗೆ. ಅಂದರೆ ಇವತ್ತೆಲ್ಲ ಕುಂಕುಮ ಹೋಗ್ಯಾವ, ಟಿಕಳಿ ಬಂದು ಬಿಟ್ಟಾವ. ಅವು ಬಾತ್ರೂಮ್ನ್ಯಾಗ ತುಂಬಿಬಿಟ್ಟಾವ ಟಿಕಳಿ ನಮಗೆ. ನಾವು ಒಂದು ಊರು ಪುರಾಣಕ್ಕೆ ಹೋಗಿದ್ದೆ, ಎಷ್ಟು ಹುಚ್ಚು ಬಂದದ ಈ ಮ್ಯಾಚಿಂಗ್ ಟಿಕಳಿದು. ಆ ಮನ್ಯಾಗ 16 ವರ್ಷದ ನಮ್ಮವ್ವ ಕಾಲೇಜ್ ಓದಕ್ಕಿದ್ದಳು. ಆ ಹೆಣ್ಮಗಳು ನನಗೆ ನಮಸ್ಕಾರ ಮಾಡಿ ಹೋಗ್ತೇಳು ಕಾಲೇಜಕ್ಕೆ. ಆದ್ರೆ ಮಾತಾಡಿದಳು ಅಂದ್ರೆ ಬಾಯಾಗ ಮುತ್ತ ಉದುರ್ಬೇಕು, ಅಟ್ಟು ಹೊಲಸು ನಾರ್ತಿತ್ತು ರೀ. ನಾಂದೆ ಯವ್ವ ನೋಡಾಕ ಶ್ರೀಮಂತ್ರಿ ರೀ, ಇಟ್ಟು ಅನುಕೂಲದ, ನೀವು ಯಾಕೆ ಹಲ್ಲು ತಿಕ್ಕಲ್ಲ ಅಂತ ಒಂದು ಮಾತು ಕೇಳಿದೆ ನಾ. ಆ ಹೆಣ್ಮಗಳು ಎಷ್ಟು ಚಂದ ಹೇಳ್ದಳು, ಮುತ್ಯಾರ ಇನ್ನು 15 ದಿನದಾಗ ನಮ್ಮ ಕಾಲೇಜ್ನ್ಯಾಗ ಗ್ಯಾದರಿಂಗ್ ಅದ, ಎಲ್ಲ ಹಳದಿ ಇರ್ಬೇಕಂದಾರ, ಹಲ್ಲೂ ಹಳದಿ ಆಗಲಿ ಅಂತ ಬಿಟ್ಟಾಳಂತ. ಅಂದರೆ ಮ್ಯಾಚಿಂಗ್ ಯುಗಕ್ಕೆ ಬಂದುಬಿಟ್ಟಿವಿ ನಾವು. ಇವು ಧರ್ಮದ ಚಿಹ್ನೆ ಅನ್ನೋದ, ಧರ್ಮ ಅನ್ನೋದ ನಮ್ಮಗಳಿಗೆ ಕಲ್ಪನೆ ಇಲ್ಲದ ಬದುಕಿಗೆ ನಾವು ಬಂದುಬಿಟ್ಟೀವಿ. ಅದಕ್ಕೆ ಯಾವುದೇ ಒಂದು ಧರ್ಮವನ್ನು ನಾವು ಆಚರಣೆ ಮಾಡಬೇಕಾದ್ರೆ ಯಾವುದೇ ಒಂದು ಈ ಮೌಲ್ಯಗಳನ್ನು ಅರ್ಥ ಮಾಡಿಕೊಳ್ಬೇಕಾಗ್ತದೆ.